63 ವಿಮಾನ ಪ್ರದರ್ಶನ, 42 ವಿಮಾನಗಳಿಂದ ಶೋ, 3 ದಿನ ಲೋಹದ ಹಕ್ಕಿಗಳ ಕಲರವ. ಬೆಂಗಳೂರಿನ ಹೆಮ್ಮೆ, ಆತ್ಮನಿರ್ಭರ ಭಾರತದ ಗರಿಮೆ, ಏರೋ ಇಂಡಿಯಾ 2021. ಹೈಬ್ರಿಡ್ ಏರೋ ಶೋಗೆ ಕ್ಷಣಗಣನೆ ಈಗ ಆಲ್ರೆಡಿ ಆರಂಭವಾಗಿದೆ. 3 ದಿನಗಳ ಕಾಲ ಲೋಹದ ಹಕ್ಕಿಗಳ ಜಾದು ನಡೆಯುತ್ತೆ. ಬೆಂಗಳೂರಿನಲ್ಲಿ ಯಲಹಂಕ ವಾಯುನೆಲೆಯಲ್ಲಿ ಅಬ್ಬರಿಸಲಿದ್ದಾವೆ ವಿಮಾನಗಳು. ಹೈಬ್ರಿಡ್ ಏರ್ ಶೋಗೆ ಕ್ಷಣಗಣನೆ ಈಗ ಆರಂಭವಾಗಿದೆ. ಏನು ಕೆಲವೇ ಕ್ಷಣಗಳಲ್ಲಿ ರಕ್ಷಣಾ ಸಚಿವರಾಗಿರುವಂತಹ ರಾಜನಾಥ್ ಸಿಂಗ್ ಅವರು ಚಾಲನೆಯನ್ನ ಕೊಡಲಿದ್ದಾರೆ. ಏರೋ ಇಂಡಿಯಾ ಶೋಗೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಚಾಲನೆಯನ್ನು ನೀಡಿರುವಂಥದ್ದು. ಇಂದು ರಕ್ಷಣಾ ಒಪ್ಪಂದಗಳ ಒಡಂಬಡಿಕೆಗಳಿಗೂ ಕೂಡ ಸಹಿಯನ್ನ ಹಾಕಲಿದ್ದಾರೆ. ನಿಮಗೆ ದೃಶ್ಯಾವಳಿಯಲ್ಲಿ ತೋರಿಸ್ತಾ ಇದ್ವಿ. ಮುಖ್ಯಮಂತ್ರಿಗಳಾಗಿರುವಂತಹ ಯಡಿಯೂರಪ್ಪನವರು ಕೂಡ ಈಗ ಆಲ್ರೆಡಿ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವಂಥದ್ದು. ಇದು 13ನೇ ಏರೋ ಇಂಡಿಯಾ ಶೋ ಬೆಂಗಳೂರಿನಲ್ಲಿ ನಡೀತಾ ಇರುವಂಥದ್ದು. ಕರ್ನಾಟಕದ ಹೆಮ್ಮೆ. ನಿತ್ಯ 2 ಬಾರಿ 42 ವಿಮಾನಗಳಿಂದ ಈ ಒಂದು ಶೋ ನಡೆಯಲಿದೆ. ಭಾರತ ಸೇರಿದಂತೆ ವಿವಿಧ ದೇಶಗಳ ಟೋಟಲ್ ಆಗಿ 63 ವಿಮಾನಗಳು ಈ ಒಂದು ಶೋನಲ್ಲಿ ಪ್ರದರ್ಶನದಲ್ಲಿ ಭಾಗಿಯಾಗಲಿರುವಂಥದ್ದು. ಡಕೋಟಾ, ಸುಖೋಯ್, ರಫೇಲ್ ವಿಮಾನಗಳು ಕೂಡ ಶೋನಲ್ಲಿ ಭಾಗಿಯಾಗ್ತಾ ಇದ್ದಾವೆ. ಆತ್ಮನಿರ್ಭರ್ ಭಾರತ್ ಫಾರ್ಮೇಷನ್ ಈಗ ಆಲ್ರೆಡಿ HAL ವಿಮಾನಗಳಿಂದ ಫಾರ್ಮೇಷನ್ ಅನ್ನ ಮಾಡಲಾಗಿತ್ತು. ಈಗಲೂ ಕೂಡ ಆ ಒಂದು ಪ್ರದರ್ಶನ ನಡೆಯುತ್ತೆ. ವಿಶ್ವದ 14 ದೇಶಗಳು ಇದರಲ್ಲಿ ಭಾಗಿಯಾಗ್ತಾ ಇದ್ದಾವೆ. ವೇದಿಕೆ ರೆಡಿ ಆಗಿದೆ ಕೆಲವೇ ಕ್ಷಣಗಳಲ್ಲಿ. ಇದೆಲ್ಲದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಸೌಮ್ಯ ಕಳಸ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಸೌಮ್ಯ, ಇನ್ನೇನು ಕೆಲವೇ ಕ್ಷಣಗಳು ಮಾತ್ರ ಬಾಕಿ ಉಳಿದಿರುವಂತದ್ದು ನಮ್ಮ ಕರ್ನಾಟಕದ ಹೆಮ್ಮೆ ಏರೋ ಇಂಡಿಯಾ ಶೋಗೆ. ಈಗ ಆಲ್ರೆಡಿ ಎಲ್ಲರೂ ಕೂಡ ಬಂದಿದ್ದಾರೆ ಅಂತ ಕಾಣಿಸುತ್ತೆ. ಹೌದು ಪೃಥ್ವಿ, ರಕ್ಷಣಾ ಸಚಿವರಾದಂತಹ ರಾಜನಾಥ್ ಸಿಂಗ್ ಅವರು ಇದೀಗ ತಾನೇ ವೇದಿಕೆಯ ಬಳಿ ಬಂದ್ರು. ಈಗಾಗಲೇ ಮುಖ್ಯಮಂತ್ರಿ BSY ಮತ್ತು ಗೃಹ ಸಚಿವ ಬೊಮ್ಮಾಯಿ ಅವರು ಏರ್ ಶೋದ ಒಂದು ವೆನ್ಯೂಗೆ ಆಲ್ರೆಡಿ ಬಂದಿದ್ರು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಏರೋ ಇಂಡಿಯಾ 2021ಕ್ಕೆ ಉದ್ಘಾಟನೆ ಆಗಿದೆ. ಈ ಒಂದು ಉದ್ಘಾಟನಾ ಸಮಾರಂಭದ ನಂತರ ಏರ್ ಶೋ ಡಿಸ್ಪ್ಲೇ ಕೂಡ ಇರಲಿದೆ. ಇದು ಈ ಬಾರಿ ಮಹತ್ವವನ್ನ ಯಾಕೆ ಪಡ್ಕೊಂಡಿದೆ ಅಂದ್ರೆ ಅತಿ ಹೆಚ್ಚಾಗಿ ನಮ್ಮ ದೇಶದಲ್ಲೇ ತಯಾರಾಗಿರುವಂತಹ ವಿಮಾನಗಳು ಮತ್ತು ವೈಮಾನಿಕ ಸಲಕರಣೆಗಳ ಒಂದು ಪ್ರದರ್ಶನ ಇದಾಗಿದೆ. ಆತ್ಮನಿರ್ಭರ್ ಅನ್ನುವಂತಹ ಒಂದು ಥೀಮ್ ಅನ್ನ ಇಟ್ಕೊಂಡು ಏನು ಈ ಬಾರಿ ಒಂದು ಪ್ರದರ್ಶನವನ್ನು ಮಾಡಲಾಗಿದೆ. ಇದು ಪ್ರತಿ ಸಾರಿ ಕೂಡ ಬೇರೆ ಬೇರೆ ದೇಶದ ಒಂದು ವಿಮಾನಗಳು ಮತ್ತು ಏನು ಅದಕ್ಕೆ ಸಂಬಂಧಪಟ್ಟಂತಹ ತಂತ್ರಜ್ಞಾನಗಳು ಹೆಚ್ಚಾಗಿ ಪ್ರದರ್ಶನ ಕಾಣ್ತಾ ಇದ್ವು. ಆದ್ರೆ ಈ ಬಾರಿ ಭಾರತಕ್ಕೆ ಹೆಚ್ಚು ಒತ್ತಡ ಕೊಡಲಾಗಿದೆ. ಅದ್ರ ಜೊತೆನಲ್ಲಿ ಐರೋಪ್ಯ ರಾಷ್ಟ್ರಗಳು, ಅನೇಕ ರಾಷ್ಟ್ರಗಳು ಈ ಬಾರಿ ಕೊರೋನಾ ಸಂದರ್ಭ ಇರೋದ್ರಿಂದ ಅವರಲ್ಲಿರೋ ನಿಯಮಗಳು ಜೊತೆಗೆ ನಮ್ಮ ದೇಶದ ನಿಯಮಗಳನ್ನು ಫುಲ್ಫಿಲ್ ಮಾಡೋದಕ್ಕಾಗದೆ ಅವರು ಬಂದಿಲ್ಲ ಈ ಒಂದು ಏರ್ ಶೋಗೆ. ಸೊ ಈ ಬಾರಿಯ ಏರ್ ಶೋನಲ್ಲಿ ಹಿಂದೂ ಮಹಾಸಾಗರದಲ್ಲಿ ಇರುವಂತಹ ಒಟ್ಟು 28 ರಾಷ್ಟ್ರಗಳೇನಿದೆ ಆ 28 ರಾಷ್ಟ್ರಗಳ ರಕ್ಷಣಾ ಮುಖ್ಯಸ್ಥರು ಬಂದಿದ್ದಾರೆ. ಅದೊಂದು ಪ್ರಮುಖ ವಿಚಾರ. ಅದಲ್ಲದೆ US ಮತ್ತು ಭಾರತದ ನಡುವಿನ ಒಂದು ಒಡಂಬಡಿಕೆಗಳೇನಿದೆ ಆ ಒಂದು ಒಡಂಬಡಿಕೆ ಈ ಒಂದು ಏರ್ ಶೋನಲ್ಲಿ ಮತ್ತಷ್ಟು ಗಟ್ಟಿಯಾಗುವಂತಹ ಒಂದು ಸಾಧ್ಯತೆಗಳು ಕೂಡ ಇದೆ. ವಿದ್ಯುಕ್ತವಾಗಿ ಈಗ ಒಂದು ಏರ್ ಶೋ ಆರಂಭ ಆಗ್ತಾ ಇರೋದನ್ನ ನೀವು ದೃಶ್ಯಗಳಲ್ಲಿ ನೋಡಬಹುದು. ಮೊದಲ ಒಂದು ಹಂತದಲ್ಲಿ 3 MI ಹೆಲಿಕಾಪ್ಟರ್ಗಳು, MI-17ನ 3 ಹೆಲಿಕಾಪ್ಟರ್ಗಳು ಬಾವುಟಗಳ ಜೊತೆ ಒಂದು ಡಿಸ್ಪ್ಲೇ ಅನ್ನ ಕೊಡ್ತಾ ಇದೆ. ಒಂದು ಮುಂದೆ ಎಲ್ಲದಕ್ಕಿಂತ ಮುಂದೆ ಇರುವಂತಹ ಹೆಲಿಕಾಪ್ಟರ್ ನಲ್ಲಿ ಭಾರತದ ರಾಷ್ಟ್ರ ಧ್ವಜವನ್ನ ನೋಡಬಹುದು. ನಂತರದ 2ರಲ್ಲಿ ಒಂದು ಏರ್ಫೋರ್ಸ್ ನ ಬಾವುಟ, ಮತ್ತೊಂದು ಏರೋ ಇಂಡಿಯಾ 2021ರ ಥೀಮ್ ಇರುವಂತಹ ಒಂದು ಬಾವುಟ. ಸೊ ಈ 3 ಬಾವುಟಗಳನ್ನ ಹಾರಿಸುವ ಮೂಲಕ ಈ ಒಂದು ಏರ್ ಶೋ ಒಂದು ಅಧಿಕೃತವಾಗಿ ಒಂದು ಚಾಲನೆಯ ಒಂದು ಉದ್ಘಾಟನಾ ಸಮಾರಂಭ ಏನಿದೆ ಆ ಸಮಾರಂಭಕ್ಕೆ ಒಂದು ಆರಂಭಕ ಸೂಚನೆ ಸಿಕ್ಕಿದೆ ಅಂತ ಹೇಳ್ಬೋದು. ಇದ್ರ ಜೊತೆನಲ್ಲಿ ಈ ಬಾರಿಯ ಏರ್ ಶೋನಲ್ಲಿ ಅತಿ ಹೆಚ್ಚು ಗಮನ ಸೆಳೆಯುವಂತದ್ದು ನಮ್ಮ HAL ಮತ್ತು DRDO ಎರಡು ಒಂದು ಸಂಸ್ಥೆಗಳಿಂದ ಇರುವಂತಹ ತಂತ್ರಜ್ಞಾನಗಳು. ಯಾಕೆಂದ್ರೆ ಅನೇಕ ವರ್ಷಗಳವರೆಗೆ ಭಾರತ ಕೇವಲ ಬೇರೆ ದೇಶಗಳಿಂದಲೇ ಯುದ್ಧ ವಿಮಾನಗಳನ್ನಿರಲಿ ಅಥವಾ ಯುದ್ಧ ಪರಿಕರಗಳನ್ನಿರಲಿ ಪರ್ಚೇಸ್ ಮಾಡ್ತಾ ಇತ್ತು. ಆದ್ರೆ ಈಗ ನಮ್ಮ ದೇಶದಲ್ಲಿ ತಯಾರಾಗುವಂತಹ ಅನೇಕ ವಿಮಾನಗಳಿರ್ಬೋದು ಅಥವಾ ಯುದ್ಧ ಪರಿಕರಗಳಿರ್ಬೋದು, ಬಾಂಬರ್ಸ್ ಇರ್ಬೋದು, ಜೆಟ್ಸ್ ಇರ್ಬೋದು, ಇವು ಮತ್ತು ಇದರ ಒಂದು
ಪಾರ್ಟ್ಸ್ ಇದ್ದು ಇವೆಲ್ಲವೂ ಬೇರೆ ದೇಶಗಳಿಗೆ ಮಾರಾಟ ಆಗುವಂತ ಒಂದು ಹಂತದಲ್ಲಿ, ಬೇರೆ ದೇಶಗಳು ನಮ್ಮ ದೇಶದ ವಸ್ತುಗಳನ್ನ ಪರ್ಚೇಸ್ ಮಾಡುವಂತ ಹಂತದಲ್ಲಿ ಭಾರತ ಬಂದು ನಿಂತಿದೆ. ಆ ಒಂದು ಹಿನ್ನೆಲೆಯಲ್ಲಿ ಇದೊಂದು ಪ್ರತಿಷ್ಠೆಯ ಸಂಕೇತ ಕೂಡ ಹೌದು ಏರ್ ಶೋ. ಸೊ ಏರೋ ಇಂಡಿಯಾ 2021ರಲ್ಲಿ ಕೋವಿಡ್ ರೂಲ್ಸ್ ಎಷ್ಟೇ ಇದ್ರೂ ಕೂಡ ಆ ಎಲ್ಲಾ ರೂಲ್ಸ್ ಗಳ ಜೊತೆಗೆ ಅದ್ಭುತವಾಗಿ ಕಾರ್ಯಕ್ರಮವನ್ನ ಮಾಡೋದಕ್ಕೆ ವೇದಿಕೆ ಸಜ್ಜಾಗಿದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ರಕ್ಷಣಾ ಸಚಿವರು ಮತ್ತು ಮುಖ್ಯಮಂತ್ರಿ BSY ಸೇರಿ ಈ ಒಂದು ಕಾರ್ಯಕ್ರಮಕ್ಕೆ ಅದ್ಭುತವಾದ ಉದ್ಘಾಟನೆಯನ್ನ ಮಾಡಿದ್ದಾರೆ. ಸೊ ಓಕೆ, ಮತ್ತಷ್ಟು ಮಾಹಿತಿಯನ್ನ ನೆಕ್ಸ್ಟ್ ಪಡ್ಕೊಳ್ತಾ ಹೋಗ್ತೀನಿ ಸೌಮ್ಯ. ಗಮನಿಸ್ತಾ ಇದ್ದೀರಾ, ಈಗ ಆಲ್ರೆಡಿ ಸ್ಟೇಜ್ ಮೇಲೆ ರಕ್ಷಣಾ ಸಚಿವರಾಗಿರುವಂತ ರಾಜನಾಥ್ ಸಿಂಗ್ ಅವರಿದ್ದಾರೆ, ಮುಖ್ಯಮಂತ್ರಿಗಳಾಗಿರುವಂತ ಯಡಿಯೂರಪ್ಪನವರು ಕೂಡ ಇರುವಂತದ್ದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಚಾಲನೆಯನ್ನ ಕೂಡ ನೀಡಲಿದ್ದಾರೆ. ಆ ವೇದಿಕೆಯ ಎಡಭಾಗದಿಂದ ಬಲಕ್ಕೆ ವಿಮಾನಗಳು ಚಲಿಸ್ತವೆ, ಅದೇ ಚಾಲನೆ ಈ ಒಂದು ಏರೋ ಇಂಡಿಯಾಗೆ. ಅದೇ ರೀತಿಯಾಗಿ ಚಾಲನೆ ಅನ್ನುವಂಥದ್ದು ಇದಕ್ಕೆ ಸಿಗುವಂಥದ್ದು. ನೀನು ಕೆಲವೇ ಕ್ಷಣಗಳಲ್ಲಿ ಅದು ಕೂಡ ಜರುಗುತ್ತೆ. ನೀವು ಗಮನಿಸ್ತಾ ಇದ್ದೀರಾ, ಈ ಒಂದು ಏರೋ ಇಂಡಿಯಾ ಶೋ ಏನಿದೆ ಇದು ಏಷ್ಯಾದಲ್ಲೇ ಅತಿ ದೊಡ್ಡ ಏರೋ ಇಂಡಿಯಾ ಶೋ ಅನ್ನುವಂಥದ್ದು ಈಗ ಆಲ್ರೆಡಿ ಆ ಒಂದು ಹೆಮ್ಮೆಗೂ ಕೂಡ ಪಾತ್ರವಾಗಿರುವಂಥದ್ದು. ಸತತವಾಗಿ 13ನೇ ವರ್ಷ ಈಗ ನಡೀತಾ ಇದೆ ಬೆಂಗಳೂರಿನಲ್ಲಿ. ಏಕೆಂದರೆ ಈ ಹಿಂದೆ ಎಲ್ಲ ಸಾಕಷ್ಟು ರಾಜ್ಯಗಳು ಲಾಬಿಯನ್ನ ಮಾಡಿದ್ವು, ನಮ್ಮ ರಾಜ್ಯದಲ್ಲಿ ನಡೆಸ್ತೀವಿ ಈ ಒಂದು ಏರೋ ಇಂಡಿಯಾ ಶೋವನ್ನ ಅಂತ. ಆದರೆ ಬೆಂಗಳೂರು ಆ ಒಂದು ಶೋವನ್ನ ಬಿಟ್ಕೊಡ್ಲಿಕ್ಕೆ ಒಂದಾಗಲೇ ಇಲ್ಲ. ಯಾಕೆಂದರೆ ನಾವು ಇಷ್ಟು ದಿನಗಳ ಕಾಲ, ಅಂದರೆ ಇಷ್ಟು ವರ್ಷಗಳ ಕಾಲನೂ ಕೂಡ ಸಮರ್ಪಕವಾಗಿ ಏರೋ ಇಂಡಿಯಾ ಶೋವನ್ನ ಆಯೋಜನೆ ಮಾಡ್ಕೊಂಬಂದಿದ್ದೀವಿ, ಎಲ್ಲವೂ ಕೂಡ ಲೋಪ ಆಗದ ರೀತಿಯಲ್ಲಿ. ಸೊ ಹೀಗಾಗಿ ನಮಗೆ ಅವಕಾಶ ಮಾಡಿಕೊಡಿ ಅಂತೆಲ್ಲ ಕೇಳ್ಕೊಂಡಂಥ ಹಿನ್ನೆಲೆಯಲ್ಲಿ ಕಳೆದ 2 ವರ್ಷದ ಹಿಂದೆಯಿಂದ ಬೆಂಗಳೂರಿಗೇನೆ ಇಲ್ಲೇ ಮಾಡಲಿಕ್ಕೆ ಅನುಮತಿಯನ್ನು ನೀಡಲಾಯಿತು. ಆ ಸಂದರ್ಭದಲ್ಲಿ ನಿರ್ಮಲಾ ಸೀತಾರಾಮನ್ ಅವರು ರಕ್ಷಣಾ ಸಚಿವರಾಗಿದ್ದರು, ಇಲ್ಲೇ ಮುಂದುವರಿಸಲಿಕ್ಕೆ ಪರ್ಮಿಷನ್ ಅನ್ನ ಕೊಟ್ಟರು. ಸೊ ಟೋಟಲ್ ಆಗಿ ಈಗ 13ನೇ ಬಾರಿ ಏರೋ ಇಂಡಿಯಾ ಶೋ ಬೆಂಗಳೂರಿನಲ್ಲಿ ನಡೀತಾ ಇದೆ. Honorable Defense Ministers and High Commissioners and Ambassadors from various countries, Chief of Defense Staff Shri Bipin Rawat ji, Chief of Naval Staff, Chief of Air Staff, Chief of Army Staff, Defense Secretary Dr. Ajay Kumar, DRDO Secretary Dr. Satish Reddy ji, Civil Aviation Secretary Shri Pradeep Singh Karola ji, Service Chiefs and business leaders from around the world, senior government officials of Government of Karnataka, friends from the media, distinguished delegates, participants, guests. On behalf of Government of India, on behalf of Government of India, I extend a very warm welcome to all of you in this 13th edition of Aero India 2021, the largest aerospace and defense exhibition of Asia. As we all are aware, the year 2020, the largest aerospace and defense exhibition of Asia. As we all are aware, the year 2020 has been a very challenging year for all of us, for the whole world, which has adversely affected the industrial growth and economy of many countries. Steering through these difficult times of COVID-19 pandemic with firm determination, India has proudly come out of it, and also very, very successfully. Now, India has taken a lead in organizing a completely COVID-compliant mega event of international stature under the dynamic leadership of Honorable Prime Minister Shri Narendra Modi ji and Honorable Defense Minister Shri Rajnath Singh ji. Today I feel honored that Defense Minister of India is present on the dais to grace the inaugural ceremony. I welcome you, sir, from the core of my heart. I would also like to extend
Our heartiest welcome to Honorable Chief Minister of Karnataka, Shri B.S. Yediyurappa ji. Sir, it is your initiative which has enabled us to host this Aero India 2021 once again in the IT capital of the country, Bangalore, here today. Your leadership and vision would boost the growth of aerospace and defense ecosystem in the state of Karnataka. It is my privilege to welcome Shri Sadanand Devagowda ji. He is also member of parliament from the constituency of Bengaluru. Sir, we heartily welcome you. It's my privilege to welcome Chief of Defence Staff, General B.S. Rawat ji, Chief of Naval Staff, Shri Karambir Singh ji, Chief of Air Staff, Shri R.K.S. Bhaduria ji, Chief of Army Staff, General Naravane ji, Defence Secretary, Dr. Ajay Kumar, Secretary DRDO, Dr. Satish Reddy, Secretary Civil Aviation, Mr. Karola ji, and Chief Secretary of Karnataka, Shri P. Ravi Kumar ji. It is great honor for me to extend the red carpet to Honorable Defence Ministers, Foreign Ministers, Industry Ministers who have responded and honored our invites and shown tremendous courage to travel long distances during these COVID times from their respective countries. It is a great moment for the country to honor such galaxy of dignitaries, including honorable ambassadors of Indian Ocean region, Africa, Europe, Central Asia, and other Asian countries. With a great fervor, I also welcome service chiefs, delegates, business leaders, entrepreneurs, senior officials from more than 60 nations and 540 companies, including 80 foreign companies, who are now participating in this Aero India 2021 here. It reflects the positive temperament of the people across the globe and new level of confidence and global interest in the emerging capabilities of India. In the presence of honorable ministers from Government of Karnataka, Member of Parliament and senior officials from Government of India as well as Government of Karnataka and other states, this event has assumed significance and meaning. I once again welcome you all. I also extend my heartiest welcome to eminent members of print and electronic media present here. The media has a significant role to play in emerging and energizing the people of this state as well as our nation. Sir, Aero India 2021 promises to be world's first ever hybrid aero and defense exhibition. In order to maximize the reach and participation, the event is being conducted in a hybrid format with a concurrent virtual exhibition which will integrate seminars, B2B interactions, product displays. I am sure this event will change the passive mood of the people caused due to pandemic and fill it with positive energy. Aero India would offer our country a unique opportunity to showcase its manufacturing prowess and progress towards furthering Atmanirbhar Bharat or the Self-Reliant India initiative. This event would provide the participating nations and industries an excellent